ಹಾಯ್ ಫ್ರೆಂಡ್ಸ್, ಮತ್ತೆ ನಮ್ಮ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಗುರುರಾಜ್. ಇವತ್ತು ನಾನು ಬೋಟ್ ಎನಿಗ್ಮಾ ಸ್ಮಾರ್ಟ್ ವಾಚ್ನ ಒಂದು ರಿವ್ಯೂ ಅನ್ನೋದನ್ನು ಮಾಡ್ತೀನಿ. 15 ದಿವಸದ ಮುಂಚೆ ನಾನು ಇದರ ಒಂದು ಅನ್ಬಾಕ್ಸಿಂಗ್ ಅನ್ನೋದು ಮಾಡಿದ್ದೆ. ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ಮೇಲೆ ಐ ಕಾರ್ಡಲ್ಲಿ ಮತ್ತು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಬೇಕಾದರೆ ಆ ವಿಡಿಯೋನ ನೋಡ್ಬೋದಾಗುತ್ತೆ. ಸೊ ನಾನು ಇದನ್ನು 15 ದಿವಸದಿಂದ ಯೂಸ್ ಮಾಡ್ತಾ ಇದ್ದೀನಿ. ನಾವು ಕೊಡೋ ಅಂತ 2999 ರೂಪಾಯಿಗೆ ಇದು ವರ್ತ್ ಇದೆಯಾ ಅಥವಾ ಇಲ್ಲ ಅಂತ ಕಂಪ್ಲೀಟ್ ರಿವ್ಯೂ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಮಾಡ್ತೀನಿ. ಈ ವಿಡಿಯೋ ಕೊನೆಯಲ್ಲಿ ಈ ಸ್ಮಾರ್ಟ್ ವಾಚ್ನ ವಾಟರ್ ಟೆಸ್ಟ್ ಸಹ ಮಾಡೋಣ. ಸೊ ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೆ ಆದರೆ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಆನಂತರ ಪಕ್ಕದಲ್ಲೇ ಬರೋ ಒಂದು ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಅಪ್ಲೋಡ್ ಮಾಡೋಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಸಿಗುತ್ತೆ. ಈ ವಿಡಿಯೋನ ಪೂರ್ತಿ ನೋಡಿ, ನಿಮ್ಗೊಂದು ಐಡಿಯಾ ಬರುತ್ತೆ ಈ ಒಂದು ಬೋಟ್ನ ಎನಿಗ್ಮಾ ಸ್ಮಾರ್ಟ್ ವಾಚ್ನ ತೊಗೋಬೇಕಾ ಅಥವಾ ತೊಗೋಬಾರ್ದು ಅಂತ. ಸೊ ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡಿದೆ ಇದರ ಒಂದು ರಿವ್ಯೂನ ನೋಡ್ತಾ ಹೋಗೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ನಾವು ಈ ಒಂದು ಸ್ಮಾರ್ಟ್ ವಾಚ್ನ ಡಿಸ್ಪ್ಲೇ ನೋಡಿದ್ದಾದರೆ ನಮಗೆ ಇದು 1.54 ಇಂಚ್ನ ಒಂದು ಕಲರ್ ಡಿಸ್ಪ್ಲೇ ಅನ್ನೋದು ಬರುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ನಮಗೆಲ್ಲ ಐಕಾನ್ಸು ಕಲರಲ್ಲಿರುತ್ತೆ. ನಿಮ್ಗೇನಾದರೂ ಒಂದು ವೇಳೆ ಇದರ ಬ್ರೈಟ್ನೆಸ್ನ ಸ್ಟ್ರೈಟಾಗಿ ಚೇಂಜ್ ಮಾಡಬೇಕು, ಯಾವುದೇ ರೀತಿಯ ಸೆಟ್ಟಿಂಗ್ಸ್ಗೆ ಹೋಗಿದೆ ಅಂದರೆ ಇದನ್ನು ಲಾಂಗ್ ಪ್ರೆಸ್ ಮಾಡಿ ಹಿಡಿದಿದೆ ಆದರೆ ಆಟೋಮೆಟಿಕಾಗಿ ಇದರ ಬ್ರೈಟ್ನೆಸ್ ಅನ್ನೋದು ಚೇಂಜ್ ಆಗುತ್ತೆ. ಸೊ ಡಿಸ್ಪ್ಲೇ ಬಗ್ಗೆ ಯಾವುದೇ ರೀತಿಯ ಕಂಪ್ಲೇಂಟ್ ಅನ್ನೋದಿಲ್ಲ. ಬಟ್ ನಿಮಗೆ ಸ್ಕ್ರೀನ್ ಆನ್ ಇದ್ದಾಗ ಇಷ್ಟೇ ಡಿಸ್ಪ್ಲೇ ಅನ್ನೋದು ಕಾಣಿಸುತ್ತೆ. ಸ್ಕ್ರೀನ್ ಆಫ್ ಆದರೆ ಫುಲ್ ಡಿಸ್ಪ್ಲೇ ಇದೆ ಅಂತ ಕಾಣಿಸುತ್ತೆ. ಒಂದು ವೇಳೆ ಸ್ಕ್ರೀನ್ ಏನಾದ್ರು ಆನ್ ಆಗಿದ್ದೆ ಆದರೆ ಆ ಬೆಜಲ್ಸ್ ಇರೋದ್ರಿಂದ ನಿಮಗೆ ಸ್ವಲ್ಪ ಒಂದು 80% ಮಾತ್ರ ಇದು ಸ್ಕ್ರೀನನ್ನು ಕವರ್ ಆಗಿರುತ್ತೆ. ಸೊ ಇನ್ನು ಇದ್ರ ಬ್ಯಾಕ್ ಸೈಡ್ನ ನೋಡಿದ್ದೆ ಆದರೆ ನಮಗಿಲ್ಲಿ ಮ್ಯಾಗ್ನೆಟಿಕ್ ಪಾಯಿಂಟ್ಸ್ ಅನ್ನೋದಿರುತ್ತೆ ಚಾರ್ಜ್ ಮಾಡೋಕ್ಕೆ. ಸೊ ಇದರ ಒಂದು ಸೆನ್ಸರ್ ಅನ್ನೋದು ಇಲ್ಲಿ ಅಡಾಪ್ಟ್ ಮಾಡಿದ್ದಾರೆ. ಇದ್ರ ಥ್ರೂನೇ ಹಾರ್ಟ್ ರೇಟ್ ಇರ್ಬೋದು ಅಥವಾ SpO2 ಮೆಜರ್ಮೆಂಟ್ ಇರ್ಬೋದು ಅಥವಾ ಸ್ಲೀಪ್ ಮಾನಿಟರ್ ಆಗಲಿ ಈ ಒಂದು ಸೆನ್ಸರ್ನ ಯೂಸ್ ಮಾಡೋದ್ರ ಮೂಲಕನೇ ಅದು ಕ್ಯಾಲ್ಕುಲೇಟ್ ಆಗ್ತಾ ಇರುತ್ತೆ. ಮತ್ತು ಬಾಡಿಯಲ್ಲೂ ನಮಗೆ ಸ್ಟೀಲಲ್ಲಿ ಬರುತ್ತೆ. ಸೊ ಕ್ವಾಲಿಟಿ ಅನ್ನೋ ಚೆನ್ನಾಗಿದೆ. ನೀವು ಸ್ಟ್ರಾಪ್ಸ್ನ ನೋಡ್ಬೋದು, ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ. ಬಾಕ್ಸ್ ಜೊತೆ ನಮಗೆ ಇನ್ನೊಂದು ಕಲರ್ನ ಒಂದು ಸ್ಟ್ರಾಪ್ ಸಹ ಫ್ರೀಯಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಇನ್ನೊಂದು ಗ್ರೇಟ್ ಥಿಂಗ್ ಏನಪ್ಪ ಅಂದರೆ ನೀವು ಸ್ಟ್ರಾಪ್ನ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ಜಸ್ಟ್ ಕ್ವಿಕ್ ರಿಮೂವರ್ ಬಟನ್ ಅಂತ ಇರುತ್ತೆ. ಸೊ ಇದನ್ನು ಪ್ರೆಸ್ ಮಾಡೋದ್ರ ಮೂಲಕ ಈಸಿಯಾಗಿ ನೀವು ಸ್ಟ್ರಾಪ್ಸ್ನ ರಿಮೂವ್ ಮಾಡ್ಬೋದು. ಮತ್ತು ವಾಪಸ್ ಆಡ್ ಮಾಡ್ತೀನಿ ಅಂದರೆ ಜಸ್ಟ್ ಈ ಥರ ತೊಗೊಂಬಂದು ನೀವು ಇದನ್ನು ಫಿಕ್ಸ್ ಮಾಡೋಕ್ಕೆ ಒಂದು ಪಿನ್ ಅದನ್ನು ಕೊಟ್ಟಿರ್ತಾರೆ. ಸೊ ಈಸಿಯಾಗಿ ಪಿನ್ ಹಾಕೋದ್ರ ಮೂಲಕ ಫಿಕ್ಸ್ ಮಾಡ್ಬೋದಾಗುತ್ತೆ. ನೋಡಿ, ಸೊ ಇದು ಒಳ್ಳೆ ಕ್ವಾಲಿಟಿಯ ಸ್ಟ್ರಾಪ್ಸ್ ಆಗಿರುತ್ತೆ. ಆಲ್ಮೋಸ್ಟ್ ಆಲ್ ಎಲ್ಲ ಸೈಜ್ಗೂ ಇದು ಅಡ್ಜಸ್ಟ್ ಆಗುತ್ತೆ. ಅಷ್ಟೊಂದು ಪಾಯಿಂಟ್ಸ್ ಅನ್ನೋದನ್ನು ಕೊಟ್ಟಿರ್ತಾರೆ. ಇನ್ನು ಈ ಟಚ್ ಸ್ಕ್ರೀನ್ನ ರೆಸ್ಪಾನ್ಸ್ ಕ್ವಿಕ್ ಆಗಿರುತ್ತೆ, ತುಂಬ ಡಿಲೇ ಆಗೋಲ್ಲ. ನೀವು ಯಾವುದನ್ನು ಟಚ್ ಮಾಡಿದ ತಕ್ಷಣ ಅದು ರೆಸ್ಪಾಂಡ್ ಮಾಡ್ತಾ ಇರುತ್ತೆ. ಸೊ ನೋಡಿ, ಅಬ್ಸರ್ವ್ ಮಾಡ್ಬೋದು ನೀವು. ಸೊ ಈ ರೀತಿ ರೆಸ್ಪಾನ್ಸ್ ಸಹ ಸ್ಪೀಡ್ ಇದೆ. ಸೊ ನೀವು ನ್ಯಾವಿಗೇಟ್ ಮಾಡೋಕ್ಕೆ ಈ ಒಂದು ಟಚ್ ಸ್ಕ್ರೀನ್ನ ಯೂಸ್ ಮಾಡೋದ್ರ ಮೂಲಕ ಈಸಿಯಾಗಿ ಮಾಡ್ಬೋದಾಗುತ್ತೆ. ತುಂಬ ಕಷ್ಟಪಡೋ ಅವಶ್ಯಕತೆ ಇರಲ್ಲ. ಒಮ್ಮೊಮ್ಮೆ ಏನಾಗುತ್ತೆ, ನೀವು ಡಬಲ್ ಟ್ಯಾಪ್ ಮಾಡಬೇಕು, ಇಲ್ಲ ಕರೆಕ್ಟ್ ಆ ಪಾಯಿಂಟ್ಗೆ ಹೋಗಿ ಟ್ಯಾಪ್ ಮಾಡಬೇಕಾಗುತ್ತೆ. ಸೊ ಆ ರೀತಿ ಏನಿಲ್ಲ, ಜಸ್ಟ್ ನೀವು ಆ ಎಡ್ಜಲ್ಲಿ ಟ್ಯಾಪ್ ಮಾಡಿದ್ರೂ ಸಹ ಆಟೋಮೆಟಿಕಲಿ ಆ ಫಂಕ್ಷನ್ ಅನ್ನೋದು ಕೆಲಸ ಮಾಡುತ್ತೆ. ಇದರಲ್ಲಿ ನಾನು ಅಬ್ಸರ್ವ್ ಮಾಡಿದಂಥ ಮೇಜರ್ ಫೀಚರ್ಸ್ ಹೇಳೋದಾದರೆ, ನೀವು ಇದರಲ್ಲಿ ಎಷ್ಟು ಬೇಕಾದರೂ ವಾಚ್ ಫೇಸಸ್ನ ಚೇಂಜ್ ಮಾಡ್ಬೋದು. ನೀವು ಈ ಸ್ಕ್ರೀನ್ನ ಬಾಟಮ್ ಟು ಟಾಪ್ ಈ ಥರ ಸ್ವೈಪ್ ಮಾಡಿದ್ದೆ ಆದರೆ ನಿಮಗೆ ಇಲ್ಲಿ 4 ಆಪ್ಷನ್ ಅನ್ನೋದು ಬರುತ್ತೆ. ಇದು ಫಸ್ಟು ಎಕೋ ಮೋಡು. ಸೊ ಈ ಎಕೋ ಮೋಡ್ನ ಆನ್ ಮಾಡೋದ್ರಿಂದ ನೀವು ಬ್ಯಾಟ್ರಿ ಸೇವನ್ನು ಈಸಿಯಾಗಿ ಮಾಡ್ಬೋದಾಗುತ್ತೆ. ಅಂದರೆ ಬ್ಯಾಟ್ರಿ ಕನ್ಸಂಪ್ಷನ್ ಅನ್ನೋದು ನಿಮಗೆ ಕಡಿಮೆ ಆಗ್ತಿರುತ್ತೆ. ಸೊ ಇದು DND ಅಂತ, ಡು ನಾಟ್ ಡಿಸ್ಟರ್ಬ್ ಮೋಡ್ ಅಂತ. ಇದನ್ನು ನೀವು ಎನೇಬಲ್ ಮಾಡಿದ್ದೆ ಆದರೆ ಯಾವುದೇ ರೀತಿಯ ಕಾಲ್ಸ್ ಆಗಲಿ ನೋಟಿಫಿಕೇಷನ್ಸ್ ಆಗಲಿ ಈ ಒಂದು ವಾಚಲ್ಲಿ ಬರೋಲ್ಲ. ಸೊ ಇದನ್ನು ಬೇಡ ಅಂದರೆ ಡಿಸೇಬಲ್ ಮಾಡ್ಬೋದು. ಪ್ಲಸ್ ಇದು ಮ್ಯೂಸಿಕ್ನ ಕಂಟ್ರೋಲ್ ಮಾಡೋಕ್ಕೆ ಇದನ್ನು ನೀವು ಇಲ್ಲಿಂದನೇ ಮ್ಯೂಸಿಕ್ ಕಂಟ್ರೋಲ್ ಮಾಡ್ಬೋದು. ನಿಮ್ಮ ಮೊಬೈಲಲ್ಲಿ ಪ್ಲೇ ಆಗ್ತಿದ್ದಾಗ ಪ್ಲೇ ಪಾಸ್ ಮಾಡ್ಬೋದು. ಸೊ ಇಲ್ಲಿಂದನೇ ಪ್ಲೇ ಪಾಸ್ ಮಾಡೋದ್ರ ಮೂಲಕ ಈಸಿಯಾಗಿ ಪ್ಲೇ ಪಾಸ್ ಮಾಡ್ಬೋದು. ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಇಲ್ಲಿ ಟಚ್ ಮಾಡಿದರೆ ಪ್ಲೇ ಆಗುತ್ತೆ, ಅದೇ ರೀತಿ ಟಚ್ ಮಾಡಿದ್ದೆ ಆದರೆ ಪಾಸ್ ಆಗುತ್ತೆ. ಸೊ ಈ ರೀತಿ ನೀವು ಮ್ಯೂಸಿಕ್ ಕೇಳುವಾಗ ಅಥವಾ ಯೂಟ್ಯೂಬ್ ನೋಡುವಾಗ ಪ್ಲೇ ಪಾಸ್ ಇಲ್ಲಿಂದನೇ ಮಾಡ್ಬೋದು. ನೆಕ್ಸ್ಟ್ ಸಾಂಗ್ನ ಕೊಡ್ಬೋದು ಅಥವಾ ಪ್ರೀವಿಯಸ್ ಸಾಂಗ್ನ ಮಾಡ್ಬೋದು. ನೀವು ವಾಲ್ಯೂಮ್ ಜಾಸ್ತಿ ಮಾಡ್ಬೋದು ಅಥವಾ ವಾಲ್ಯೂಮ್ ಇಲ್ಲಿಂದನೇ ಕಡಿಮೆ ಮಾಡ್ಬೋದಾಗುತ್ತೆ. ಸೊ ಅದಾದ ನಂತರ ನಿಮಗೆ ಇಲ್ಲಿ ಫೈಂಡ್ ಮೈ ಫೋನ್ ಅಂತ ಒಂದು ಆಪ್ಷನ್ ಇರುತ್ತೆ. ಇದನ್ನು ಟ್ಯಾಪ್ ಮಾಡಿದ್ದೆ ಆದರೆ ನಿಮ್ಮ ಮೊಬೈಲ್ ಅನ್ನೋದು ರಿಂಗ್ ಆಗುತ್ತೆ. ಸೊ ನೀವು ಈಸಿಯಾಗಿ ಫೈಂಡ್ ಮಾಡ್ಬೋದು ಮೊಬೈಲ್ ಎಲ್ಲಿದೆ ಅಂತ. ಈಗ ನನ್ನ ಮೊಬೈಲ್ ವೈಬ್ರೇಟಲ್ಲಿದೆ, ಹಾಗಾಗಿ ತುಂಬ ಸೌಂಡ್ ಬರ್ತಿಲ್ಲ. ಈ ಡಿಸ್ಪ್ಲೇ ಮೇಲೆ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಡೇಟ್ ಮತ್ತು ಯಾವ ಡೇನ ಸಹ ಬರುತ್ತೆ. ನೀವು ಈ ಒಂದು ಟೆಂಪ್ರೇಚರ್ ಮೇಲೆ ಕ್ಲಿಕ್ ಮಾಡಿದ್ದೆ ಆದರೆ ಇವತ್ತು ನೋಡಿ ಎಕ್ಸಾಂಪಲ್ ಬೆಂಗಳೂರಲ್ಲಿ ಎಷ್ಟು ಟೆಂಪ್ರೇಚರ್ ಇದೆ ಅಂತ ತೋರಿಸುತ್ತೆ. ನಿಮ್ಗೆ ಇನ್ನೂ ಡೀಟೇಲ್ಡ್ ಆಗಬೇಕಂದ್ರೆ ನೀವು ಕ್ಲಿಕ್ ಮಾಡಿದರೆ ನೆಕ್ಸ್ಟ್ 4-5 ಡೇಸ್ನ ಒಂದು ಟೆಂಪ್ರೇಚರ್ ಸಹ ನೋಡ್ಬೋದು. ಸೊ ನಿಮ್ಗೆ ಇನ್ನೂ ಡೀಟೇಲ್ಡ್ ಆಗಬೇಕಂದ್ರೆ ಆರೋ ಕ್ಲಿಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಡ್ಕೋಬೋದಾಗುತ್ತೆ. ಅಥವಾ ಬೇಡ ಅಂದರೆ ಬ್ಯಾಕ್ ಬರೋದ್ರ ಮೂಲಕ ನೀವು ಇದನ್ನು ವಾಪಸ್ ನ್ಯಾವಿಗೇಟ್ ಮಾಡ್ಬೋದು. ಇಲ್ಲಿ ನೋಡಿ 21 ಡಿಗ್ರಿ ಸೆಲ್ಸಿಯಸ್ ಇದೆ ಈಗ ಬೆಂಗಳೂರಲ್ಲಿ. ಸೊ ಈ ರೀತಿ ನಿಮಗೆ ಡೇಟು ಟೆಂಪ್ರೇಚರ್ ಎಲ್ಲ ಈಸಿಯಾಗಿ ಸ್ಕ್ರೀನ್ ಮೇಲೆ ನೋಡ್ಬೋದು. ಮತ್ತು ನೀವು ಟಾಪ್ ಟು ಬಾಟಮ್ ಈ ಥರ ಸ್ವೈಪ್ ಮಾಡಿದ್ದೆ ಆದರೆ ನಿಮಗೆ ಬಂದಿರೋ ಅಂಥ ಎಲ್ಲ SMS ಗಳನ್ನು ಇಲ್ಲಿ ಸಿಗುತ್ತೆ. ಸೊ ನೀವು ಅಬ್ಸರ್ವ್ ಮಾಡ್ಬೋದು. ಬಟ್ ಇಲ್ಲಿಂದ ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ, ಜಸ್ಟ್ ನೀವು ನೋಡ್ಬೋದು ಅಥವಾ ಈ ಮೆಸೇಜಸ್ನ ಡಿಲೀಟ್ ಮಾಡ್ಬೋದಾಗುತ್ತೆ. ಲೆಫ್ಟ್ ಟು ರೈಟ್ ಸ್ವೈಪ್ ಮಾಡಿದ್ದೆ ಆದರೆ ನಮಗೆ ಇಲ್ಲಿ ಸ್ಟೆಪ್ಸ್ ಕೌಂಟ್ ಸಿಗುತ್ತೆ, ಪ್ಲಸ್ ಎಷ್ಟು ಕಿಲೋಮೀಟರ್ ನಾವು ಓಡಾಡ್ತೀವಿ ಅಂತ ಡೀಟೇಲ್ ಸಿಗುತ್ತೆ, ಎಷ್ಟು ಕ್ಯಾಲೋರಿ ಬರ್ನ್ ಆಗಿದೆ ಅಂತ ಸಿಗುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೆ ಆದರೆ ಇನ್ ಡೀಟೇಲ್ಡಾಗಿ ನಿಮಗೆ ಸಿಗುತ್ತೆ. ಸೊ ನೋಡಿ ಎಷ್ಟು ಸ್ಟೆಪ್ಸ್ ಆಗಿದೆ ಏನು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಅನ್ನೋದು ಸಿಗುತ್ತೆ. ಅದೆಲ್ಲ ಆಸ್ ಯೂಶುವಲ್ ಎಲ್ಲ ಬ್ಯಾಂಡ್ಸಲ್ಲಿ, ಸ್ಮಾರ್ಟ್ ಬ್ಯಾಂಡ್ಸಲ್ಲಿ ಮತ್ತು ಬಜೆಟ್ನ ಒಂದು ಸ್ಮಾರ್ಟ್ ವಾಚಸಲ್ಲಿ ಇರುತ್ತೆ.
ಸೊ ಈ ಥರ ಸ್ವೈಪ್ ಮಾಡಿತಾ ಇದ್ರೆ ಇಲ್ಲಿ ಹಾರ್ಟ್ ರೇಟ್ನ ನೋಡ್ಬೋದು ಮತ್ತು SpO2 ಒಂದು ಮೆಜರ್ಮೆಂಟ್ನ ನೋಡ್ಬೋದಾಗುತ್ತೆ. ಸೊ ಇಲ್ಲಿ BP ಮಾನಿಟರ್ ಮಾಡ್ಬೋದು ಮತ್ತು ನೈಟು ಎಷ್ಟು ಅವರ್ ಸ್ಲೀಪ್ ಮಾಡಿದ್ದೀವಿ ಅಂತ ಒಂದು ಕಂಪ್ಲೀಟ್ ಡೀಟೇಲ್ಸ್ ಅನ್ನೋದು ಸಿಗುತ್ತೆ. ಸೊ ಇದರಲ್ಲಿ ನಿಮ್ಗೆ 100% ಆಕ್ಯುರೇಟ್ ಡೇಟಾ ಸಿಗಲ್ಲ ಅನ್ಸುತ್ತೆ. ಹೆಚ್ಚು ಕಮ್ಮಿ 80 to 90% ಡೇಟಾ ಅನ್ನೋದು ನಿಮಗೆ ಆಕ್ಯುರೇಟ್ ಇರುತ್ತೆ. ಮತ್ತು ನೀವು ರೈಟ್ ಟು ಲೆಫ್ಟ್ ಸ್ವೈಪ್ ಮಾಡಿದ್ದಾದರೆ ನಿಮ್ಗೆ ಇಲ್ಲಿ ಮೋಡ್ಸ್ ಅನ್ನೋದು ಸಿಗುತ್ತೆ. ನಿಮಗೆ ವಾಕಿಂಗ್ ಮೋಡ್ ಇರ್ಬೋದು ಅಥವಾ ರನ್ನಿಂಗು, ಎಕ್ಸಸೈಸ್ ಮೋಡು ಈ ಥರ. ನೀವು ಅದನ್ನು ನೋಡಿ, ಈಗ ನಾನು ಜಾಗಿಂಗ್ ಮೋಡ್ನ ಆನ್ ಮಾಡಿದರೆ ಇಲ್ಲಿ ನಮ್ಮ ಕೌಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಎಷ್ಟು ಕಿಲೋಮೀಟ್ರ್ ಓಡಿದ್ವಿ ಅನ್ನೋ ಒಂದು ಮೆಜರ್ಮೆಂಟ್ ಅನ್ನೋದು ಸಿಗುತ್ತೆ. ಅದೇ ರೀತಿ ನೀವು ಫಾರ್ ಎಕ್ಸಾಂಪಲ್ ಈಗ ವಾಕಿಂಗಲ್ಲೂ ಈ ಮೋಡ್ಸಲ್ಲಿ ಹೋಗ್ಬಿಟ್ಟು ವಾಕಿಂಗ್ ಸೆಲೆಕ್ಟ್ ಮಾಡಿದ್ದಾದರೆ ಇಲ್ಲಿ ವಾಕಿಂಗ್ ಅಂತ ಸೆಲೆಕ್ಟ್ ಆಗುತ್ತೆ. ಟೈಮಿಂಗ್ಸ್ ಸಹ ಸ್ಟಾರ್ಟ್ ಆಗುತ್ತೆ, ಎಷ್ಟೊತ್ತು ನಡೀತಿದ್ದೀರಾ ಅನ್ನೋ ಕಂಪ್ಲೀಟ್ ಡೀಟೇಲ್ಸು ಇಲ್ಲಿ ನಿಮಗೆ ಸಿಗುತ್ತೆ. ಸುಮಾರಷ್ಟು ನಿಮಗೆ ಇಲ್ಲಿ ಮೋಡ್ಸ್ ಅನ್ನೋದಿರುತ್ತೆ. ನೀವು ಈ ಥರ ಸ್ವೈಪ್ ಮಾಡೋದ್ರ ಮೂಲಕ ನೋಡ್ಬೋದು. ಕ್ರಿಕೆಟ್ ಮೋಡು ಅಥವಾ ಟೆನ್ನಿಸ್ ಮೋಡು ಈ ರೀತಿ. ಸೊ ನಿಮ್ಗೆ ಯಾವುದು ನೀವು ಯೂಸ್ ಮಾಡ್ತಿರ್ತೀರ ಆ ಮೋಡ್ನ ಎನೇಬಲ್ ಮಾಡಿಕೊಡೋದ್ರ ಮೂಲಕ ನೀವು ಅದನ್ನು ಆಕ್ಟಿವೇಟ್ ಮಾಡ್ಕೋಬೋದು. ಸೊ ಅದೇ ರೀತಿ ಮತ್ತೆ ನೀವು ಈ ಥರ ರೈಟ್ ಟು ಲೆಫ್ಟ್ ಸ್ವೈಪ್ ಮಾಡಿದ್ದಾದರೆ ನಿಮ್ಗೆ ಇಲ್ಲಿ ಸ್ಟಾಪ್ ವಾಚ್ ಅನ್ನೋ ಸಿಗುತ್ತೆ. ಸ್ಟಾಪ್ ವಾಚ್ನ ಯೂಸ್ ಮಾಡ್ಬೋದು. ಸೊ ಪ್ಲಸ್ ನಿಮ್ಗೆ ಇಲ್ಲಿ ಸೆಟ್ಟಿಂಗ್ಸ್ ಸಿಗುತ್ತೆ. ನಾನು ನಿಮಗೆ ಅನ್ಬಾಕ್ಸಿಂಗ್ ವೀಡಿಯೋ ಮಾಡೋವಾಗ ಹೇಳಿದ್ದೀನಿ ಈ ಸೆಟ್ಟಿಂಗ್ಸು. ನೀವು ಇಲ್ಲಿ ನಿಮ್ಮ ಒಂದು ವಾಚ್ ಫೇಸಸ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಇದನ್ನು ಯೂಸ್ ಮಾಡ್ಬೋದು. ಅದೇ ರೀತಿ ಬ್ರೈಟ್ನೆಸ್ನ ಕಡಿಮೆ ಮಾಡೋಕ್ಕೆ ಅಥವಾ ಜಾಸ್ತಿ ಮಾಡೋಕ್ಕೆ ಈ ಒಂದು ಆಪ್ಷನ್ನ ಯೂಸ್ ಮಾಡ್ಬೋದಾಗುತ್ತೆ. ಪ್ಲಸ್ ನಿಮಗೆ ಈ ಸ್ಕ್ರೀನ್ ಅನ್ನೋದು ಯಾವಾಗಲೂ ಆನ್ ಇರಬೇಕಂದ್ರೆ ನೀವು ಇಲ್ಲಿ ಆಲ್ವೇಸ್ ಆನ್ ಅಂತ ಕೊಟ್ಟಿದ್ದಾದರೆ ನಿಮಗೆ ಮ್ಯಾಕ್ಸಿಮಮ್ ಇಷ್ಟೇ ಡಿಸ್ಪ್ಲೇ ಬ್ರೈಟ್ನೆಸ್ ಅನ್ನೋದು ಬರುತ್ತೆ. ಈ ಬ್ರೈಟ್ನೆಸ್ಸಲ್ಲಿ ನೀವು ಹೊರಗಡೆ ಹೋಗಿದ್ದೆ ಆದರೆ ನಿಮಗೆ ಡಿಸ್ಪ್ಲೇ ಅನ್ನೋದು ಕಾಣಲ್ಲ. ಇನ್ನು ನೆಕ್ಸ್ಟ್ ಈ ಆಪ್ಷನ್ನ ನಾವು ಟ್ಯಾಪ್ ಮಾಡಿದ್ದೆ ಆದರೆ ನಮಗೆ ಇಲ್ಲಿ ಸ್ಟ್ರೆಸ್ಸಲ್ಲಿದ್ದಾಗ ಬ್ರೀತ್ ಇನ್ ಮತ್ತು ಬ್ರೀತ್ ಔಟ್ ಮಾಡೋದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಸೊ ನನಗೇನಿದು ಅಷ್ಟು ಆಕ್ಯುರೇಟ್ ಅನ್ನಿಸ್ತಾ ಇಲ್ಲ, ಯಾಕಂದರೆ ಹೋಲ್ಡ್ ಆದಮೇಲೆ ಬ್ರೀತ್ ಔಟ್ಗೆ ತುಂಬ ಸ್ಪೀಡ್ ಅನ್ನೋದಿದೆ. ಸೊ ನಾನು ಇದನ್ನು ಯೂಸ್ ಮಾಡಿಲ್ಲ. ಇನ್ನು ಈ ಸ್ಮಾರ್ಟ್ ವಾಚನ್ನು ನಾವು ಚಾರ್ಜ್ ಮಾಡೋಕ್ಕೆ 2 hours ಆದರೆ ಸಾಕು, ಫುಲ್ ಚಾರ್ಜ್ ಅನ್ನೋದಾಗುತ್ತೆ. ಬಟ್ ಬೋಟ್ ಹೇಳ್ತಿರೋ ಪ್ರಕಾರ 10 days ಬರುತ್ತೆ ಅಂತ. ಸೊ 10 days ನಿಮ್ಗೆ ಯಾವಾಗ ಬರುತ್ತೆ ಅಂದರೆ ನೀವು ಇದನ್ನು ಪೂರ್ತಿ ಯೂಸ್ ಮಾಡಿದೆ ಸೊ ಐಡ್ಲಾಗಿ ಇಟ್ಟಿದ್ರೆ ಮಾತ್ರ ನಿಮಗೆ 10 days ಅನ್ನೋದು ಇದ್ರ ಬ್ಯಾಟ್ರಿ ಬರುತ್ತೆ. ಇಲ್ಲಾಂದರೆ 5 to 6 days ನೀವು ಫುಲ್ ಫ್ಲೆಡ್ಜಾಗಿ ಯೂಸ್ ಮಾಡಿದ್ರು 5 to 6 days ಅನ್ನೋದು ನಿಮಗೆ ಬ್ಯಾಟ್ರಿ ಬರುತ್ತೆ. ಸೊ 10 days ಅಂತೂ ನಿಮಗೆ ಕಂಪ್ಲೀಟಾಗಿ ಇದನ್ನೆಲ್ಲ ಯೂಸ್ ಮಾಡಿದ್ರೆ, ಅಂದರೆ ಆಟೋಮೆಟಿಕ್ ಹಾರ್ಟ್ ಮಾನಿಟರ್ ಇರ್ಬೋದು ಅಥವಾ SpO2 ಇರ್ಬೋದು ಅಥವಾ ಫುಲ್ ಬ್ರೈಟ್ನೆಸ್ನ ನೀವು ಇಟ್ಟಿದ್ದೆ ಆದರೆ ನಿಮಗೆ 10 days ಬ್ಯಾಟ್ರಿ ಬರೋಲ್ಲ. ಮ್ಯಾಕ್ಸಿಮಮ್ ನಿಮಗೆ 5 to 6 days ಬ್ಯಾಟ್ರಿ ಅನ್ನೋದು ನಿಮಗೆ ಇದರಲ್ಲಿ ಸಿಗುತ್ತೆ. ಇನ್ನು ನಾವು ಈ ಸ್ಮಾರ್ಟ್ ವಾಚನ್ನ ನಮ್ಮ ಮೊಬೈಲ್ ಜೊತೆ ಕನೆಕ್ಟ್ ಮಾಡೋಕ್ಕೆ ಬೋಟ್ ಎನಿಗ್ಮಾದು ಒಂದು ಅಪ್ಲಿಕೇಶನ್ ಅನ್ನಿರುತ್ತೆ. ಅದು ನೀವು ಆಂಡ್ರಾಯ್ಡಲ್ಲೂ ಸಿಗುತ್ತೆ ಪ್ಲಸ್ iOS ಅಲ್ಲೂ ಸಿಗುತ್ತೆ. ಸೊ ನೋಡಿ, ನಾನೀಗ iOS ಅಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಅಂತ ಗ್ರೇಟ್ ಇಂಟರ್ಫೇಸ್ ಅಂತೇನು ನಾನು ಹೇಳಲ್ಲ, ಬಟ್ ನೀವು ಸಿಂಪಲ್ ಆಗಿದೆ, ಈಸಿಯಾಗಿ ಯೂಸ್ ಮಾಡ್ಬೋದು. ಸೊ ಈ ರೀತಿ ರೊಟೇಟ್ ಮಾಡಿದ್ರೆ ನಿಮ್ಗೆ ಯಾವ ಆಪ್ಷನ್ ಬೇಕೋ ಅದು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಈಗ ಈ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿದ್ದೆ ಆದರೆ ಇಲ್ಲಿ ನೋಡಿ ಶೇಕ್ ಫಾರ್ ಸೆಲ್ಫಿ ಅಂತ ಬರುತ್ತೆ. ನಾನು ಜಸ್ಟ್ ಈ ಥರ ಶೇಕ್ ಮಾಡಿದ್ದೆ ಆದರೆ ಸೆಲ್ಫಿ ಫೋಟೋ ಅನ್ನೋದು ಇಲ್ಲಿ ಕ್ಯಾಪ್ಚರ್ ಆಯಿತು. ಸೊ ಈ ರೀತಿ ನಾವು ಕ್ಯಾಮ್ರಾನ ಇಲ್ಲಿಂದ ಕಂಟ್ರೋಲ್ ಮಾಡ್ಬೋದು. ಸೊ ಇಲ್ಲಿ ಟ್ಯಾಪ್ ಮಾಡೋದ್ರಿಂದ ನಾವು ನಮ್ಮ ಮೊಬೈಲಲ್ಲಿ ಫೋಟೋಸ್ನ ತೊಗೋಬೋದು. ನೆಕ್ಸ್ಟ್ ನಾವು ಈ GPS ಐಕಾನ್ ಮೇಲೆ ಕ್ಲಿಕ್ ಮಾಡಿದೆ ಆದರೆ ನಾವು ರನ್ನಿಂಗ್ ಮಾಡಿದಾಗ ಅಥವಾ ಸ್ಪೋರ್ಟ್ಸ್ ಮೋಡ್ನ ಎನೇಬಲ್ ಮಾಡಿದಾಗ ಎಷ್ಟು ದೂರ ಓಡಾಡಿದ್ದೀವಿ ಅನ್ನೋ ಒಂದು ಡೀಟೇಲ್ ಸಿಗುತ್ತೆ. ಬಟ್ ನೀವು ಇದನ್ನು ಓಡಾಡೋ ಅಂಥ ಟೈಮಲ್ಲಿ ಎನೇಬಲ್ ಮಾಡಿಡಬೇಕು, ಇಲ್ಲಾಂದರೆ ನಿಮ್ಗೆ ಆ ಡೀಟೇಲ್ಸ್ ಅನ್ನೋದು ಸಿಗಲ್ಲ. ಸೊ ಪ್ಲಸ್ ಇಲ್ಲಿ ಸ್ಲೀಪ್ ಮೋಡು, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟು ಅವರ್ ನಿದ್ದೆ ಹೋಗಿದ್ದೀವಿ, ಡೀಪ್ ಸ್ಲೀಪ್ ಎಷ್ಟಿದೆ ಮತ್ತು ಎಷ್ಟು ಸರಿ ಅವೇಕ್ ಆಗಿದ್ದೀವಿ ಅಂತ ಕಂಪ್ಲೀಟ್ ಡೀಟೇಲ್ಸ್ ಅನ್ನೋದು ನಿಮಗೆ ಇಲ್ಲಿ ಸಿಗುತ್ತೆ. ಇದು ನೀವು ವೀಕ್, ಮಂತ್, ಇಯರ್ ಈ ರೀತಿ ಕಂಪ್ಲೀಟಾಗಿ ನೋಡ್ಬೋದಾಗುತ್ತೆ. ಸೊ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೆ ಆದರೆ ನಿಮಗೆ ಇಲ್ಲಿ ಹಾರ್ಟ್ ರೇಟ್ನ ಒಂದು ಡೀಟೇಲ್ಸ್ ಅನ್ನೋದು ಸಿಗುತ್ತೆ. ಸೊ ಎಷ್ಟು ಹಾರ್ಟ್ ರೇಟ್ ಆವ್ರೇಜ್ ಆಗಿದೆ, ಪ್ಲಸ್ ನೀವು ಬೇಕಾದರೆ ಮ್ಯಾನ್ಯುವಲಿ ಮೆಜರ್ ಮಾಡ್ಬೋದು. ಈಗ ನಾವು ಈ ಸ್ಮಾರ್ಟ್ ವಾಚನ್ನ ಕೈಗೆ ಕಟ್ಕೊಂಡು ಈ ಮ್ಯಾನ್ಯುವಲ್ ಮೆಜರ್ಮೆಂಟ್ ಅಂತ ಕ್ಲಿಕ್ ಮಾಡಿ ಸ್ಟಾರ್ಟ್ ಮೆಜರಿಂಗ್ ಅಂತ ಕೊಟ್ಟಿದ್ದೆ ಆದರೆ ನೋಡಿ ಅದು ಡಿಟೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಈ ರೀತಿ ನಾವು ಈ ಅಪ್ಲಿಕೇಶನ್ ಮೂಲಕ ಹಾರ್ಟ್ ರೇಟ್ನ ಮತ್ತು SpO2ನ ಫೈಂಡ್ ಮಾಡ್ಬೋದಾಗುತ್ತೆ. ಸೊ ಇನ್ನು ನಮಗೆ ಸೆಟ್ಟಿಂಗ್ಸ್ ಬಟನ್ ಅನ್ನೋದಿರುತ್ತೆ. ಸೊ ಇದ್ರ ಮೇಲೆ ಟ್ಯಾಪ್ ಮಾಡಿದ್ದೆ ಆದರೆ ನಿಮ್ಗೆ ಇಲ್ಲಿ ಹೆಸರು ಕೊಡ್ಬೋದು, ಏಜು, ಜೆಂಡರ್ ಎಲ್ಲ ಕೊಡ್ಬೋದು, ಎಷ್ಟು ಹೈಟ್ ಇದ್ದೀರಾ, ಎಷ್ಟು ವೆಯ್ಟ್ ಇದ್ದೀರಾ ಅಂತ. ಸೊ ಅದು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಆ ಒಂದು ಅಪ್ಲಿಕೇಶನ್ಗೆ ಹೆಲ್ಪ್ ಆಗುತ್ತೆ. ಸೊ ಪ್ಲಸ್ ಡಿವೈಸ್ಗೆ ಹೋದರೆ ನೀವು ಡಿವೈಸ್ನ ಒಂದು ಕಂಪ್ಲೀಟ್ ಡೀಟೇಲ್ಸ್ ಅನ್ನೋದು ಸಿಗುತ್ತೆ. ಸೊ ಸ್ಪೋರ್ಟ್ಸ್ ಮೋಡ್ನ ಎನೇಬಲ್ ಮಾಡ್ಬೋದು. ಸೊ ಈ ಅಲಾರಾಮ್ ಉಪಯೋಗಿಸೋದ್ರ ಮೂಲಕ ನೀವು ಅಲಾರಾಮ್ನ ಸಹ ಸೆಟ್ ಮಾಡ್ಬೋದು. ಅದು ಹೆಲ್ಪ್ ಆಗುತ್ತೆ, ನಮಗೆ ಹೇಳಿರೋ ಟೈಮ್ಗೆ ವೈಬ್ರೇಟ್ ಅನ್ನೋದಾಗುತ್ತೆ. ಸೊ ಈಸಿಯಾಗಿ ನಾವು ಅಲಾರಾಮ್ನ ಸೆಟ್ ಮಾಡ್ಕೋಬೋದಾಗುತ್ತೆ. ಸೊ ಇದಿಷ್ಟು ಅಪ್ಲಿಕೇಶನ್ಗೆ ಸಂಬಂಧಪಟ್ಟಿರೋಂಥ ಡೀಟೇಲ್ಸು. ಮತ್ತು ನಿಮಗೆ ಇಲ್ಲಿ ಸಮ್ಮರಿಯಾಗಿ ಎಷ್ಟು ಕಿಲೋಮೀಟರ್ ನಡೆದಿದ್ದೀರಾ, ಎಷ್ಟು ಸ್ಟೆಪ್ಸ್ ಇಟ್ಟಿದ್ದೀರಾ, ಎಷ್ಟು ಒಂದು ಹಾರ್ಟ್ ರೇಟ್ ಅನ್ನೋದಿದೆ, ಪ್ಲಸ್ ಎಷ್ಟು ಕ್ಯಾಲೋರಿ ಬರ್ನ್ ಆಗಿದೆ ಅಂತ ಒಂದು ಡೀಟೇಲ್ಸ್ ಸಿಗುತ್ತೆ. ಪ್ಲಸ್ ನೀವು ಇದ್ರ ಮೇಲೆ ಏನಾದರೂ ಕ್ಲಿಕ್ ಮಾಡಿದೆ ಆದರೆ ಇದರ ಒಂದು ಅಪ್ಗ್ರೇಡ್ ಅನ್ನೋದು ಸಿಗುತ್ತೆ. ಪ್ಲಸ್ ನೀವು ಇಲ್ಲಿಂದ ಬೇಕಾದ್ರೆ ಅನ್ಪೈರ್ ಮಾಡ್ಬೋದಾಗುತ್ತೆ ಈ ಸ್ಮಾರ್ಟ್ ವಾಚನ್ನ. ಸೊ ನಾನು ಆಗಲೇ ನಿಮಗೆ ವೀಡಿಯೋದಲ್ಲಿ ಹೇಳ್ದಂಗೆ ಈ ಒಂದು ಸ್ಮಾರ್ಟ್ ವಾಚನ್ನ ಒಂದು ವಾಟರ್ ಟೆಸ್ಟ್ ಅನ್ನೋದ್ರ ಮಾಡೋಣ. ಇದು ನಮಗೆ 3 ATM ವಾಟರ್ ಸಪೋರ್ಟಲ್ಲಿ ಬರುತ್ತೆ. ಬೋಟ್ ಕ್ಲೈಮ್ ಮಾಡ್ತಿರೋ ಪ್ರಕಾರ ಇದನ್ನು ಅಪ್ ಟು ನೀವು 30 ಅಡಿ ನೀರೊಳಗಡೆ ಇಟ್ಟರು ಯಾವುದೇ ರೀತಿಯ ತೊಂದರೆ ಆಗಲ್ಲ ಅಂತ. ಈಗ ನಾವು ಇದರ ಒಂದು ವಾಟರ್ ಟೆಸ್ಟ್ ಅನ್ನೋದನ್ನ ಮಾಡೋಣ. ನಾನೀಗ ಇದನ್ನು ನೀರಿಂದ ಮೇಲೆ ತೆಗೆದಿದ್ದೀನಿ. ಸೊ ವರ್ಕ್ ಆಗ್ತಾ ಇದೆ, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಟಚ್ ಸ್ಕ್ರೀನ್ ಸಹ ವರ್ಕ್ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ಇದಿಷ್ಟಾಗಿತ್ತು ಬೋಟ್ನ ಎನಿಗ್ಮಾ ಸ್ಮಾರ್ಟ್ ವಾಚ್ನ ಒಂದು ಕಂಪ್ಲೀಟ್ ರಿವ್ಯೂ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಆದರೆ ಲೈಕ್ ಮಾಡೋದು ಮರಿಬೇಡಿ. ತಪ್ಪದೆ ನಿಮ್ಮ ಮನೆಯವ್ರ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಟೇಕ್ ಕೇರ್. ಬಾಯ್.